ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ತಾನೇನೋ ಆಗಬೇಕು ಅಂದ್ಕೊಂಡವನು ಅಪ್ಪನ ಆಸೆಯಂತೆ ಬೇರೇನೋ ಆಗಕ್ಕೆ ಹೊರಟಂತಹ ಕರಿಕೋಟ್ ರಂಗನಾಥನ ಕಥೆ ಇದು. ಅಪ್ಪ ಅಪ್ಪ ನಂದು SLC ಪಾಸಾಯಿತು ಕಣಪ್ಪ, PUC ಸೇರ್ತಾ ಇದ್ದೀನಿ ಕಣಪ್ಪ. ಶಬಾಷ್ ಮಗನೆ, ಅಂತೂ ಅಪ್ಪನ ಆಸೆ ಈಡೇರಿಸ್ತಾ ಇದೀಯ. ಅಪ್ಪ ನಾನು ಹಿಂಗೆ ಆದರೆ ಇನ್ನೊಂದು 4-5 ವರ್ಷ ಅಪ್ಪ ಟೀಚರ್ ಆಗ್ಬಿಡ್ತೀನಪ್ಪ. ಟೀಚರ್ ಆಗಿ ನಮ್ಮೂರಿಗೆ ಬರ್ತೀನಪ್ಪ. ನಮ್ಮ ಊರಿನ ಹುಡುಗರಿಗೆಲ್ಲ ಪಾಠ ಹೇಳ್ಕೊಡ್ತೀನಿ, ಒಳ್ಳೆ ಮೇಸ್ಟ್ರಾಗ್ತೀನಿ, ಇಡೀ ಸಮಾಜನೇ ತಿದ್ಬಿಡ್ತೀನಪ್ಪ. ಅಯ್ಯೋ ಅಯ್ಯೋ, ಇವನಿಗೆ ಏನು ಹೇಳೋದು ನಾನು? ಅಪ್ಪ ತಲೆ ಚೆಚ್ಕೊಂಡಿದ್ದನ್ನು ನೋಡಿ ಇವನು ಮಂಕಾಗ್ಬಿಟ್ಟ. ನೀನು ಯಾವ ಟೀಚರು ಆಗಂಗಿಲ್ಲ, ನಾನು ಹೇಳ್ತಾ ಇಲ್ವಾ? ಚಿಕ್ಕ ವಯಸ್ಸಿಂದ ನಿನಗೇನು ಹೇಳಿರೋದು, ನೀನು ಲಾಯರೇ ಆಗಬೇಕು. ಅಪ್ಪ ಲಾಯರನ್ನು ನನಗಿಷ್ಟ ಇಲ್ಲ ಅಪ್ಪ. ಲಾಯರು ಲಯರು ಅಂದ್ಬಿಡ್ತಾರೆ ಅಪ್ಪ. ಲಾಯರು ಲಯರು ಅನ್ನೋರು ಮೂರ್ಖರು, ಅವ್ರಿಗೇನು ಗೊತ್ತಾಗಬೇಕು ಲಾಯರ್ ಅಂದ್ರೇನು, ಅವ್ರ ಕೆಪಾಸಿಟಿ ಅಂದರೆ ಏನು ಅಂತ. ನೋಡು, ನಮ್ಮದೇ ಜಮೀನು ವ್ಯಾಜ್ಯ ಇದೆ, ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀವಿ, ಯಾವ ಲಾಯರ್ ಹಿಡಿದಿದ್ದೀವಿ, ಎಷ್ಟೆಷ್ಟೆಲ್ಲ ಜಡ್ಜ್ಗಳು ನೋಡಿದ್ದೀವಿ. ಏನಾದರೂ ನಮಗೆ ಕ್ಲಿಯರ್ ಆಯಿತಾ? ಏನೂ ಆಗಿಲ್ಲ. ಈಗ ನೀನು ನನ್ನ ಮಗನೇ ಲಾಯರ್ ಆದರೆ, ನನ್ನ ಮಗನೇ ವಾದ ಮಾಡಿ ನಮ್ಮೆಲ್ಲ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ತಾನೆ ಅಂದ್ಕೊಂಡ್ರೆ ಇವನು ಟೀಚರ್ ಆತಾನಂತೆ. ಅಪ್ಪ ಟೀಚರ್ ಅಂದರೆ ಒಂದು ಗೌರವಯುತವಾದ ಸ್ಥಾನ ಅಲ್ವೇನಪ್ಪ? ನೋಡಪ್ಪ, ಮೇಷ್ಟ್ರು ಅಂದರೆ ತುಂಬಾ ಗೌರವಯುತವಾದ ಸ್ಥಾನ. ಇವತ್ತು ನಾವೇನೇ ಆಗಬೇಕು ಅಂದರೂ ಅವರೇ ಇರಬೇಕು. ನಾನು ಇಲ್ಲ ಅಂತ ಹೇಳ್ತಿಲ್ಲ ಕಣೋ, ಆದರೆ ನನಗೆ ನನ್ನ ಮಗ ಲಾಯರೇ ಆಗಬೇಕು. ಯಾಕೇನೋ ಕಾರಣನೂ ಹೇಳಿದ್ದೀನಿ. ಇವತ್ತಿಗೇನಾದರೂ ಈ ಸಮಸ್ಯೆಗಳು ಇನ್ನೂ ಮುಂದುವರೆದ್ರೆ ನಾನು ಅವ್ರಿವ್ರನ್ನ ಹಿಡಿದು ಎಷ್ಟು ಅಂತ ಒದ್ದಾಡಬೇಕು? ನನ್ನ ಮಗ ಆಗಿ ನೀನು ನನ್ನ ಸಪೋರ್ಟಿಗೆ ನಿಂತ್ಕೋಬೇಕಲ್ವಾ? ಅಪ್ಪ ರೇಗಿದಾಗ ಈತನಿಗೇನೂ ಹೇಳೋಕ್ಕಾಗಲಿಲ್ಲ. ರಂಗನಾಥ ಸುಮ್ಮನೆ ನಿಂತ್ಕೊಂಡ್ಬಿಟ್ಟ. ಸರಿ, ಇನ್ನೂ PUC ಇದೆಯಲ್ಲ, ನೋಡೋಣ ಬಿಡು ಹಾಗಂದವರೆ ಸುಮ್ಮನಾದರು. ಸರಿ, PUC ಮುಗೀತು. ಇವನಿಗೆ ಬೇರೇನೂ ನಿರ್ಧಾರ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಪ್ಪ ಹೇಳ್ದಂಗೆ ಲಾಯರ್ ಕೋರ್ಸಿಗೆ ಸೇರಿಕೊಂಡ. ಲಾಯರ್ ಕೋರ್ಸ್ನಲ್ಲೂ LST, GD ಮತ್ತು ಈ ಬಾರ್ ಕೌನ್ಸಿಲ್ ಎಲ್ಲವನ್ನೂ ಕೂಡ ಅಟೆಂಡ್ ಮಾಡ್ದ. ಒಳ್ಳೆ ಮಾರ್ಕ್ಸು ತೆಗ್ದ. ಈಗ ಅವನಿಗೆ ಹೆಂಗೋ ಅಪ್ಪನ ಆಸೆ ಅಂತ ನಾನು ಲಾಯರ್ ಆಗಿದ್ದೀನಿ, ಸಿವಿಲ್ ಲಾಯರ್ ಯಾಕಾಗೋದು, ಕ್ರಿಮಿನಲ್ ಲಾಯರ್ ಆಗಿಬಿಡ್ತೀನಿ, ಒಳ್ಳೆ ದುಡ್ಡು ಮಾಡ್ಬೋದು ಮತ್ತು ಚೆನ್ನಾಗೂ ಇರ್ಬೋದು. ಆ ಒಂದು ಕನಸು ಬೆನ್ನಿ ಬಿತ್ತು. ಅದನ್ನು ಅಪ್ಪನ ಮುಂದೆ ಹೇಳ್ದ. ಅಪ್ಪ ವ್ಯಗ್ರನಾಗಿ ಹೋದ. ರಂಗನಾಥ ರಂಗನಾಥ, ಯಾಕೋ ಹಿಂಗಾಡ್ತೀಯ? ಅಪ್ಪನ ಮಾತು ಕೇಳೋ. ನೀನು ಕ್ರಿಮಿನಲ್ ಲಾಯರ್ ಅಂದರೆ ನನಗೇನೋ, ನಮಗೆ ಪರಿಚಯ ಇರೋರು ಅಥವಾ ನಮ್ಮ ಮನೆಯವ್ರು ಯಾರನ್ನ ಕೂನಿ ಮಾಡಿ ಒಳಗಡೆ ಹೋಗಿದ್ದಾರೇನೋ, ಏನಿಲ್ವಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಕಣೋ. ನೀನು ಕ್ರಿಮಿನಲ್ ಲಾಯರ್ ಆಗಬೇಡ. ನೀನು ಕ್ರಿಮಿನಲ್ ಲಾಯರ್ ಆಗಿ ಲಕ್ಷ ದುಡಿದ್ರು ನನಗೇನು ಉಪಯೋಗ ಇಲ್ಲ ಕಣೋ ರಂಗನಾಥ. ನೀನು ಭೂ ವ್ಯಾಜ್ಯ ಪರಿಹರಿಸೋ ಸಿವಿಲ್ ಲಾಯರೇ ಆಗಬೇಕು. ಛೇ, ನಮ್ಮಪ್ಪ ಒಂದಕ್ಕೂ ಬಿಡೋದಿಲ್ವಲ್ಲ. ನಂಗೆ ಕ್ರಿಮಿನಲ್ ಲಾಯರ್ ಆಗಬೇಕು ಅಂದರೆ ಅಪ್ಪ ಸಿವಿಲ್ ಲಾಯರ್ ಆಗಬೇಕು ಅಂತ ಅಂತಾರೆ. ಏನು ಮಾಡೋದು? ಆಯ್ತಪ್ಪ, ಸಿವಿಲ್ಗೆ ಸೇರಿಕೊಂಡ. ಸಿವಿಲ್ನೂ ಮುಗಿಸ್ದ. ಅವನೇನು ಅಂದ್ಕೊಂಡಿದ್ದ, ಬರೀ ಕ್ರಿಮಿನಲ್ ಲಾಯರ್ಗಳಿಗಷ್ಟೇ ಒಳ್ಳೆ ಆದಾಯ ಅಂದ್ಕೊಂಡಿದ್ದ. ಆದರೆ ಇವನಿಗೂ ಒಂದು ಎಕ್ಸ್ಪೀರಿಯನ್ಸ್ ಬೇಕಲ್ವಾ? ಆ ಎಕ್ಸ್ಪೀರಿಯನ್ಸ್ಗೋಸ್ಕರ ಅವರಿವರಿಂದ ಎಲ್ಲ ಸುತ್ತಾಡ್ದ. ಅಪ್ಪನಿಗೆ ಅಂಥ ಪರಿಚಯ ಏನೂ ಇರಲಿಲ್ಲ. ಆದರೂ ಅಪ್ಪ ತನಗೆ ಗೊತ್ತಿರೋರ್ನೆಲ್ಲನೂ ಹೋಗಿ ವಿಚಾರಿಸ್ದ. ನೋಡಪ್ಪ, ನನ್ನ ಮಗ ಹಿಂಗೆ ಪಾಸಾಗಿದ್ದಾನೆ ಲಾಯರ್ಗಿರಿನ, ಅವನಿಗೀಗ ಒಂದು ಅನುಭವ ಬೇಕು. ಆ ಅನುಭವಕ್ಕೋಸ್ಕರನಾದರೂ ಏನಾದರೂ ಮಾಡಿ ಅವನನ್ನು ನಿಮ್ಮ ಹತ್ರ ಸೇರಿಸ್ಕೊಳ್ಳಿ, ಅನುಭವ ಬರಲಿ ಅವನಿಗೆ ಅಂತ ಹೇಳ್ತಾ ಇದ್ರು. ಯಾರು ಕೂಡ ಅವನನ್ನು ಅಸಿಸ್ಟೆಂಟಾಗಿ ತಗೊಳ್ಳಿಲ್ಲ. ಅಕಸ್ಮಾತ್ ಯಾರಾದರೂ ಆಯಿತು ಬನ್ನಿ ಅಂತಂದರೆ ಆ ಲಾಯರ್ಗೆ ಎಕ್ಸ್ಪೀರಿಯನ್ಸ್ ಇರ್ತಿರ್ಲಿಲ್ಲ, ಅಂಥವ್ರು ಇವನ್ನ ಕರಿತಾ ಇದ್ರು. ಇವ್ರಿಗೆ ಬೇಜಾರಾಗಿ 1 ವರ್ಷ ಅವನೆಲ್ಲೂ ಹೋಗಲಿಲ್ಲ. ಅಪ್ಪನಿಗೋ ಚಡ್ಪಡಿಕೆ, ಮಗ ಯಾವಾಗ ಲಾಯರ್ ಆಗ್ತಾನೆ, ಮಗ ಯಾವ ಲಾಯರ್ ಆಗ್ತಾನೆ. ಆ ಭೂ ವ್ಯಾಜ್ಯ ಕೂಡ ಇನ್ನೇನು ಹತ್ರಕ್ಕೆ ಬರ್ತಾ ಇತ್ತು. ಅಷ್ಟರದ್ದು ಇವನ ಅದೃಷ್ಟನ ಏನೋ ಗೊತ್ತಿಲ್ಲ, ಒಂದು ಬಾರಿ ಇವನ ಸ್ನೇಹಿತನ ಮೂಲಕ ಸುಪ್ರಸಿದ್ಧ ವಕೀಲ ಶ್ಯಾಮ್ ಪ್ರಸಾದ್ ಅವರ ಪರಿಚಯ ಆಯಿತು. ಶ್ಯಾಮ್ ಪ್ರಸಾದ್ ಎಲ್ಲ ವಿಚಾರಿಸಿದ್ರು. ಇವನು ಹೇಳ್ದ, ಈ ಥರ ಲಾಯರ್ಗಿರಿ ಮಾಡಿದ್ದೀನಿ, ಆದರೆ ನನಗೆ ಈ ಥರ ಒಂದು ಅನುಭವ ಬೇಕು, ಯಾರೂ ಕೊಡ್ತಾಯಿಲ್ಲ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಂದಾಗ, ಸರಿನಪ್ಪ ನೀನು ನಾಳೆಯಿಂದ ನಮ್ಮ ಆಫೀಸ್ಗೆ ಬಾ ಅಂತ ಅಂದರು ಅವರು. ಇವನು ಹೋದ. ಒಂದು 5-6 ವರ್ಷ ಚೆನ್ನಾಗಿ ಅವ್ರ ಹತ್ರ ಕೆಲಸ ಮಾಡ್ದ, ಒಳ್ಳೆ ಹೆಸರು ಪಡ್ಕೊಂಡ. ಮೊದಲು ತಪ್ಪು ಮಾಡಿದ್ರು ಕೂಡ ಅನುಭವ ಇಲ್ವಲ್ಲ ಅಂತ ಶ್ಯಾಮ್ ಪ್ರಸಾದ್ ಅವರೇ ಅವನ್ನ ಕ್ಷಮಿಸ್ಬಿಟ್ರು. ಆಮೇಲೆ ಏನಾಯಿತು, ಹೀಗೆ ಮುಂದುವರಿತಾ ಇವನು ಕೂಡ ಒಂದೊಂದೇ ಪ್ರಕರಣಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ಅಂದರೆ ಸಿವಿಲ್ ಕೇಸ್ಗಳು ಅವು ಹೆಂಗೆ ನಡೀತವೆ ಮತ್ತು ಯಾಕೆ ಹಿಂಗೆ ನಡೀತವೆ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ಆವಾಗೇನಾಯಿತು, ಅವನಿಗೆ ಪ್ರತಿಯೊಂದ್ರ ಮೇಲೂ ಒಂದು ನಿಗಾ ಬಂತು ಮತ್ತು ಪ್ರತಿಯೊಂದ್ರ ಮೇಲೂ ಅವನಿಗೆ ಹಿಡ್ತಾ ಬಂತು. ಅಂದರೆ
ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ ಅಂದರೆ ನಾನು ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಹಿಡಿಬೋದು. ಸಿವಿಲ್ ಲಾಯರ್ಗೂ ಕೂಡ ಒಂದೊಂದು ಸರಿ ಕ್ರಿಮಿನಲ್ ಮೈಂಡ್ ಇರಲೇಬೇಕಾಗತ್ತೆ. ಅವಾಗಿದ್ದಾಗ ಮಾತ್ರವೇ ಎಲ್ಲ ಪ್ರಕರಣಗಳನ್ನು ಸುಖಾಂತ್ಯ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಇವನು ಅರ್ಥ ಮಾಡ್ಕೊಂಡ. ಶ್ಯಾಮ್ ಪ್ರಸಾದ್ ಅವ್ರನ್ನೇ ಗುರು ಅಂತ ತಿಳ್ಕೊಂಡ. ಇವನ ಅದೃಷ್ಟ ಸರಿ ಇರಲಿಲ್ವೋ ಇಲ್ಲ ಅವ್ರ ಅಪ್ಪನ ಅದೃಷ್ಟನೋ ಗೊತ್ತಿಲ್ಲ, ಇವನ್ ಲಾಯರು ಸಿವಿಲ್ಗಿರಿ ಮುಗಿಸೋದ್ರೊಳಗಡೆ ಅವರಪ್ಪ ಕೇಸ್ ಕೂಡ ಗೆದ್ಬಿಟ್ರು. ಅಪ್ಪ ನಿನಗೋಸ್ಕರ ನಾನು ಲಾಯರ್ಗಿರಿ ಮಾಡಿದೆ, ಸಿವಿಲ್ ಮಾಡಿದೆ, ಈ ಕೇಸು ಗೆದ್ಬಿಟ್ಟೆಲ್ಲಪ್ಪ, ನೀನು ಹೇಳಿದರೆ ನಾನು ಮೊದಲೇ ಕ್ರಿಮಿನಲ್ ಲಾಯರ್ ಆಗ್ತಾ ಇದ್ನಲ್ಲಪ್ಪ ಅಂದಾಗ, ಹೇ ಹೋಗ ಏನಾಗಲ್ಲ, ಏನಂಥದ್ದು ಏನಾಗೋಯ್ತು, ಈಗ ಹೆಂಗೂ ಅನುಭವ ಇದೆ ತಾನೇ, ಹೋಗ್ಬಿಟ್ಟು ಈ ಭೂ ವ್ಯಾಜ್ಯ ಇಂಥವನ್ನೇ ಏನಾದರೂ ಮಾಡು, ಅದರಲ್ಲೂ ದುಡ್ಡು ದುಡಿಬೋದು. ಅಪ್ಪ ಯಾವುದೇ ಪಶ್ಚಾತ್ತಾಪ ಇಲ್ಲದೆ ನೇರವಾಗಿ ಮಾತಾಡಿದ್ದು ನೋಡಿ ಇವನಿಗೂ ಬೇಜಾರಾಗೋಯ್ತು. ಚಿಕ್ಕ ವಯಸ್ಸಿನಿಂದನೂ ಹೀಗೆ ಆಗೋಯ್ತಲ್ಲ, ನಾನೇನೋ ಮಾಡಬೇಕು ಅಂದರೆ ಎಲ್ಲ ನಮ್ಮ ಅಪ್ಪನ ಹಾದಿಯಲ್ಲೇ ಮಾಡ್ಕೊಬಂದ್ಬಿಟ್ಟೆ, ಈಗಾದರೂ ನಾನೇನೋ ಮಾಡಿ ಕ್ರಿಮಿನಲ್ ಲಾಯರ್ ಆಗಬೇಕು ಅಂದರೆ ನಮ್ಮ ಅಪ್ಪ ನನಗೆ ಅದಕ್ಕೂ ಅಡ್ಗಾಲು ಹಾಕಿದ್ರು, ಹೋಗ್ಲಿ ಸಿವಿಲ್ ಲಾಯರ್ ಆಗಿ ನಮ್ಮ ಕೇಸ್ ನಾವೇ ಗೆದ್ಬಿಟ್ಟು ಅದಕ್ಕೊಂದು ಹೆಸರು ತಗೊಬರೋಣ ಅಂದರೆ ಅಷ್ಟರಲ್ಲಿ ನಮ್ಮ ಅಪ್ಪನೇ ಗೆದ್ಬಿಟ್ರು, ಇನ್ನು ನಾನೇನು ಮಾಡೋದು. ಆಗ ಶ್ಯಾಮ್ ಪ್ರಸಾದ್ ಅವರು ಹೇಳ್ತಾರೆ, ನೋಡು ನಿನಗೆ ಕ್ರಿಮಿನಲ್ ಲಾಯರ್ ಆಗ್ತೀಯೋ ಸಿವಿಲ್ ಲಾಯರ್ ಆಗ್ತೀಯೋ ಅಥವಾ ಬೇರೆ ಲಾಯರ್ ಆಗ್ತೀಯೋ ಮುಖ್ಯ ಅಲ್ಲ, ನೀನು ಹೇಗೆ ವಾದ ಮಾಡ್ತೀಯ, ಮತ್ತೊಬ್ಬರನ್ನು ಹೇಗೆ ನೀನು ಗೆಲ್ಲೋದಕ್ಕೆ ಬಿಡದೆ ಅವ್ರನ್ನ ಹೇಗೆ ಟ್ಯಾಕಲ್ ಮಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಒಂದು ಹೆಸರು ಮತ್ತು ನೀನು ಮಾಡೋ ದುಡ್ಡು ಎರಡೂ ಕೂಡ ನಿರ್ಧಾರ ಆಗಿರುತ್ತೆ. ಯೋಚನೆ ಮಾಡು, ನಿನಗೆ ಚೆನ್ನಾಗಿ ಹೆಸರು ಬರಬೇಕು ಅಂದರೆ ಒಂದೇ ಅಲ್ಲ ಎಲ್ಲದರಿಂದಲೂ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾರೆ. ರಂಗನಾಥನಿಗೆ ಮೊದಲು ಬರ್ತಾ ಇದ್ದಿದ್ದು ಈ ಊರಿನಲ್ಲಿ ವ್ಯಾಜ್ಯಗಳು ಆಡ್ತಾರಲ್ಲ ಸಣ್ಣಗೆ ಆ ಥರ ಕೇಸ್ಗಳು. ಅವನಿಗೂ ಒಂದು ದೊಡ್ಡ ಕೇಸ್ ಬಂದಿತ್ತು. ಅದೇನು ಅಂದರೆ 10 ಎಕರೆ ಜಮೀನು ಇಬ್ಬರ ಹೆಸ್ರಿಗೆ ಆಗೋಗ್ಬಿಟ್ಟಿತ್ತು. ಆ ಇಬ್ಬರ ಹೆಸ್ರಿಗಾಗಿರೋ ಜಮೀನನ್ನ ಒಬ್ಬರ ಹೆಸ್ರಿಗೆ ಮಾಡಿಕೊಡ್ಬೇಕಿತ್ತು, ಇಬ್ಬರ ಹತ್ರನೂ ಡಾಕ್ಯುಮೆಂಟ್ ಇತ್ತು. ಅದು ಹೇಗೆ ಅನ್ನೋದನ್ನು ಶ್ಯಾಮ್ ಪ್ರಸಾದ್ ಅವರಿಗೆ ಕೇಳಿದಾಗ ಶ್ಯಾಮ್ ಪ್ರಸಾದ್ ಅವರು ಮೂಲ ತೆಗೆಸೋದಕ್ಕೆ ಹೇಳಿದ್ರು. ಮೂಲವನ್ನು ತೆಗೆಸ್ದ. ಮೂಲದಲ್ಲಿ ಇಬ್ಬರ ಹೆಸರು ಮಲ್ಲಯ್ಯ ಅಂತಲೇ ಇತ್ತು. ಆ ಮಲ್ಲಯ್ಯ ಅನ್ನೋ ಹೆಸರು ಮೇಲೆ ಅವ್ರದ್ದೇ ಅಂತ ಕಂಡುಹಿಡಿಯೋದಕ್ಕೆ ಇನ್ನೊಂದು ವಿಚಾರವನ್ನು ಮಾಡ್ದ. ಆ ಊರಿಗೋಗಿ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ದ. ಅಂದರೆ ಆ ಸಂಬಂಧಪಟ್ಟವ್ರಿಗೆ, ಜಮೀನಿಗೆ ಸಂಬಂಧಪಟ್ಟವ್ರಿಗೆ. ಇಬ್ಬರು ಮಲ್ಲಯ್ಯ ಅನ್ನೋರಿದ್ದು ಒಬ್ಬರು ಒಂದು ಜಾತಿಗೆ ಸಂಬಂಧಪಟ್ಟವರಾದರೆ ಮತ್ತೊಬ್ಬರು ಇನ್ನೊಂದು ಜಾತಿಗೆ ಸಂಬಂಧಪಟ್ಟವರು. ಆದರೆ ಆ ಇಬ್ಬರಲ್ಲೂ ಆ ಮುಂದಿನ ಜನಾಂಗ ಬಂದಿದ್ರಲ್ಲ, ಮುಂದಿನ ಪೀಳಿಗೆ, ಅವರೇನು ಮಾಡಿದರು, ಆ ಜಮೀನು ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಒಬ್ಬ ಅಂದರೆ ಅಸಲಿ ಮಲ್ಲಯ್ಯ ಯಾರಿದ್ರು ಅವರನ್ನು ಯಾಮಾರಿಸಿ ಇನ್ನೊಬ್ಬ ಮಲ್ಲಯ್ಯನ ಮೊಮ್ಮಗ ಅದನ್ನು ತನ್ನ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದ. ಇವೆಲ್ಲವೂ ಕೂಡ ಆತನಿಗೆ ಗೊತ್ತಾಯಿತು. ಮತ್ತು ಆತ ಎಲ್ಲನೂ ನಕಲಿ ಮಾಡಿದ್ದಾನೆ ಡಾಕ್ಯುಮೆಂಟ್ ಅನ್ನೋದು ಗೊತ್ತಾಯಿತು. ಆ ನಕಲಿ ಡಾಕ್ಯುಮೆಂಟ್ಗೆ ಹೊರತಾಗಿ ಅಸಲಿ ಏನೇನು ಸಿಗುತ್ತೋ ಎಲ್ಲವನ್ನ ತೊಗೊಂಬರೋದಕ್ಕೆ ಹೇಳಿದ್ರು ಶ್ಯಾಮ್ ಪ್ರಸಾದ್. ರಂಗನಾಥ್ ಹಾಗೆ ಮಾಡ್ದ. ರಂಗನಾಥ ಅದೆಷ್ಟು ಕರಾರುವಕ್ಕ ಕೆಲಸ ಮಾಡಿದ್ದ ಅಂದರೆ ಅವತ್ತೇ ಹೇಳಿದ್ರು ಶ್ಯಾಮ್ ಪ್ರಸಾದ್ ಅವರು, ನೀನು ಮುಂದೊಮ್ಮೆ ಖಂಡಿತ ದೊಡ್ಡ ಲಾಯರ್ ಆಗ್ತೀಯಾ ಅಂತ. ಮತ್ತೆ ಹೋದ, ಕೋರ್ಟ್ಗೆ ಹೋದ. ಮೊದಲನೇ ಕೇಸು ಸಣ್ಣ ಪುಟ್ಟ ಕೇಸ್ಗಳನ್ನ ಗೆದ್ದಿದ್ದರಿಂದ ಜನಕ್ಕೆ ಸ್ವಲ್ಪ ನಂಬಿಕೆ ಇತ್ತು. ಆದರೆ ಇಂಥ ದೊಡ್ಡ ಕೇಸನ್ನ ಹೇಗೆ ವಾದ ಮಾಡ್ತಾನೆ ಅಂತ ಎಲ್ಲರೂ ನೋಡ್ತಾ ಇದ್ರು. ಅವನು ಮಾತಾಡಿದ ರೀತಿ, ಅವನು ಪ್ರಸ್ತುತಪಡಿಸಿದ ಡಾಕ್ಯುಮೆಂಟ್ಗಳು, ಅವನು ತನ್ನ ಕಕ್ಷಿದಾರರ ಬಗ್ಗೆ ಇಟ್ಟಂತಹ ವಿಚಾರಗಳು ಮತ್ತು ವಿಷಯಗಳ ಬಗ್ಗೆ ನೋಡಿದಾಗ ಸ್ವತಃ ಜಡ್ಜ್ ಮೂಕ ವಿಸ್ಮಿತರಾಗಿದ್ದರು. ಆ ಕೇಸ್ ಕೂಡ ಗೆದ್ದ. ಬಹಳ ವರ್ಷಗಳಿಂದ ನಡೀತಿದ್ದಂತಹ ಆ ಕೇಸನ್ನು ಗೆದ್ದಾಗ ಅಸಲಿ ಮಲ್ಲಯ್ಯನ ಮಗ ಬಂದು ಇವನಿಗೆ ಸತ್ಕರಿಸಿ ಸನ್ಮಾನಿಸಿ ಸ್ವಲ್ಪ ಹಣವನ್ನೂ ಕೊಟ್ಟು ಹೋದ. ಅಲ್ಲಿಂದ ಆಚೆಗೆ ಇವನ ಹೆಸರು ದೊಡ್ಡ ಮಟ್ಟದಲ್ಲಿ ಬೆಳೆಯಿತು. ಕರಿಕೋಟು ರಂಗನಾಥ ಈಗ ಬಿಗ್ ಶಾಟ್ ಲಾಯರ್ ರಂಗನಾಥ ಆಗಿದ್ದ. ಪ್ರತಿ ಕೇಸ್ನಲ್ಲೂ ತನಗೇನಾದರೂ ಸಮಸ್ಯೆಗಳು ಬಂದರೆ ಲಾಯರ್ ಶ್ಯಾಮ್ ಪ್ರಸಾದ್ ಅವ್ರನ್ನೇ ಸಂಪರ್ಕಿಸ್ತಾ ಇದ್ದ. ಯಾವತ್ತಿಗೂ ಗುರುಭಕ್ತಿಯನ್ನು ಬಿಡಲಿಲ್ಲ. ಅಪ್ಪ ಅಮ್ಮನ ಹತ್ರ ಹೋದಾಗ ಕೂಡ ಅಪ್ಪ ಹೇಳ್ತಾ ಇದ್ದಿದ್ದು, ಏನೋ ಕ್ರಿಮಿನಲ್ ಲಾಯರ್ ಆಗ್ತೀನಿ ಅಂತ ಹೇಳ್ತಿದ್ದೆ, ನೋಡ್ದೇನೀಗ ಕ್ರಿಮಿನಲ್ ಲಾಯರ್ಗಿಂತ ಚೆನ್ನಾಗೇ ದುಡಿತಾ ಇದೀಯ ನೀನು, ಗೊತ್ತಾಯ್ತಾ, ಅದಕ್ಕೆ ಅಪ್ಪ ಅಮ್ಮನ ಮಾತು ಕೇಳಬೇಕು, ಕೇಳ್ದವನು ಉದ್ಧಾರ ಆಗ್ತಾನೆ. ಆ ಮಾತನ್ನು ಮಾತ್ರ ಹೇಳೋದನ್ನು ಬಿಡ್ತಾ ಇರಲಿಲ್ಲ. ಇವನು ನಕ್ಕು ಸುಮ್ಮನಾಗ್ತಾ ಇದ್ದ. ಒಟ್ಟಿನಲ್ಲಿ ತಾನೇನೋ ಮಾಡಬೇಕು ಅಂದ್ಕೊಂಡು ಏನೋ ಆಗಿ ಇನ್ನೆಲ್ಲಪ್ಪ ನನ್ನ ಬದುಕು ಹಾದಿ ತಪ್ಪಿತು ಅಂತ ಅಂದ್ಕೊಬೇಕಾದ್ರೆ ಮತ್ಯಾವುದೋ ಮಾರ್ಗವನ್ನು ಆ ದೇವರು ತೋರಿಸಿದ್ದು ಕರಿಕೋಟ್ ರಂಗನಾಥನಿಗೆ ಇನ್ನಿಲ್ಲದ ಸಂತೋಷವನ್ನು ಉಂಟು ಮಾಡಿತ್ತು ಅಂದರೆ ಸುಳ್ಳಲ್ಲ.